ಏನು ಪರಿಸ್ಥಿತಿ ರೀ ನಮ್ಮ ರಾಜ್ಯದ್ದು ನಮ್ಗೆ ಅರ್ಥನೇ ಆಗೋದಿಲ್ಲ. 13 ಜನ ಮಂತ್ರಿಗಳು, ಒಬ್ಬರು ಮುಖ್ಯಮಂತ್ರಿಗಳು, ಇರಬೇಕಾಗಿದ್ದು 34 ಜನ. ರಾಹುಲ್ ಗಾಂಧಿ ಅವರು ಫಾರಿನಿಗೆ ಹೋಗ್ಬಿಟ್ಟು ಟೂರಿಗೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮಂತ್ರಿಗಳೇ ಇಲ್ಲ. ಜಿಲ್ಲೆಗಳಿಗೆ ಯಾರು ಮಂತ್ರಿಗಳು ಯಾರು ಅಂತ ಕೇಳೋಣ ಅಂತಂದರೆ 2 ಜಿಲ್ಲೆಗೆ ಒಬ್ಬೊಬ್ಬರನ್ನ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಒಂದೊಂದು ಇಲಾಖೆಯನ್ನು ನೋಡ್ಕೊಳ್ಳಿ ಅಂತಂದರೆ 1.5 ತಿಂಗಳಿಂದಲೂ ಇಲಾಖೆಯಲ್ಲಿ ನೋಡ್ಕೊಳ್ಳೋಕ್ಕೆ ಮಂತ್ರಿಗಳಿಲ್ಲ. ಇಬ್ಬಿಬ್ಬರು ಸೇರ್ಕೊಂಬಿಟ್ಟು 2 ಇಲಾಖೆನ ಒಬ್ಬೊಬ್ಬರೇ ನೋಡ್ಕೊಳ್ಳೋ ಪರಿಸ್ಥಿತಿ, 3 ಸೇರ್ಕೊಂಬಿಟ್ಟು ಒಬ್ಬೊಬ್ಬರು ನೋಡೋದು. ಏನು ಪರಿಸ್ಥಿತಿ ರೀ ನಮ್ಮ ರಾಜ್ಯದ್ದು. BJP ಅವರು ಇದ್ದಾಗ ಒಂದು ರೀತಿಯಾಗಿ, ಕಾಂಗ್ರೆಸ್ನವ್ರು ಇದ್ದಾಗ ಇನ್ನೊಂದು ರೀತಿ. ಅವರು ಫಾರಿನಿಗೆ ಹೋದರೆ ಇಲ್ಲಿ ಮಂತ್ರಿ ಮಾಡೋಕ್ಕೆ ಯಾಕ್ರಿ ಒದ್ದಾಡಬೇಕು? ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಬೇಕು. ಅವರು ಒಪ್ಪಿಗೆ ಇಲ್ಲ ಅಂದರೆ ಇಲ್ಲಿ ಯಾವನ ಮಂತ್ರಿನೇ ಆಗಲ್ಲ. ಏನು ರೀ ಹಣೆ ಬರ. ಈಗ ಫೈನಲಿ ಬರ್ತಾ ಇದ್ದಾರೆ. ಇವತ್ತು ಇಲ್ಲ, ನಾಳೆ ಅಥವಾ ನಾಡಿದ್ದು ಈ ವಿಚಾರದಲ್ಲಿ ಆಗುತ್ತೆ. ಫೈನಲ್ ಆಗಿ ಮಾಡ್ತಾರಂತೆ. ಸಂಪುಟ ಸಂಕಟ, ಯಾರು ಒಳಗಡೆಗೆ ಯಾರು ಆಚೆಗೆ, ಯಾರಿಗೆ ಅವಕಾಶ ಸಿಗುತ್ತೆ ಯಾರಿಗೆ ಸಿಗಲ್ಲ, ಯಾರಿಗೆ ಗೊತ್ತು ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ರಚನೆ ಕಸರತ್ತು. ಇಂದು ಅಥವಾ ನಾಳೆಯೊಳಗೆ ಸಿಎಂ ಡಿಕೆಗೆ ಪುಲಾವ್. ರಾಹುಲ್ ಗಾಂಧಿ ಸಂದೇಶಕ್ಕಾಗಿ ಕಾಯುತ್ತಿರುವ ಸಿಎಂ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಡುವೆ ರಾಜ್ಯ ಸಂಪುಟ ವಿಸ್ತರಣೆ ಸಂಬಂಧ ಇವತ್ತು ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಸಂಬಂಧ ಹೈಕಮಾಂಡ್ ಮಟ್ಟದ ಮಾತುಕತೆ ಬಳಿಕ ರಾಜ್ಯ ನಾಯಕರಿಗೆ ಇಂದು ಅಥವಾ ನಾಳೆಯೊಳಗೆ ಕರೆ ನೀಡಲಿದ್ದಾರೆ. ಸಂಪುಟ ವಿಸ್ತರಣೆಯ ಸಂಬಂಧ ಮಾತುಕತೆಗೆ ಇಂದು ಅಥವಾ ನಾಳೆಯೊಳಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರಿಗೂ ದೆಹಲಿ ಬುಲಾವ್ ಬರುವ ಸಾಧ್ಯತೆ ಇದೆ. ಜುಲೈ 20ರ ಒಳಗೆ ಸಂಪುಟ ವಿಸ್ತರಣೆ ಪೂರ್ತಿಗೊಳಿಸಲು ಸಿಎಂ ಆಸಕ್ತಿಯನ್ನ ಹೊಂದಿದ್ದು, ಎಐಸಿಸಿ ಅಧ್ಯಕ್ಷರಿಗೆ ಸಿಎಂ ಜುಲೈ 20ರ ಒಳಗಿನ ವಿಸ್ತರಣೆಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಜುಲೈ 20ರೊಳಗೆ ಸಂಪುಟ ವಿಸ್ತರಣೆ ಆಗಬೇಕು ಅಂದ್ರೆ 2-3 ದಿನದೊಳಗೆ ಎಲ್ಲವೂ ಅಂತಿಮ ಆಗಬೇಕಿದೆ. ಆದ್ದರಿಂದ ರಾಹುಲ್ ಗಾಂಧಿ ಸಂದೇಶಕ್ಕಾಗಿ ಸಿಎಂ ಡಿಕೆ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಯುತ್ತಿದ್ದಾರೆ. ಯಾರಿಗಿದೆ ಡಿಕೆ ಸಂಪುಟ ಸೇರುವ ಚಾನ್ಸ್? ಸಿದ್ದು ಸಂಪುಟದಲ್ಲಿದ್ದವರಿಗೆ ಸಿಗುತ್ತಾ ಶಾಕ್? ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾರಿಗೆ ಲಕ್, ಯಾರಿಗೆ ಶಾಕ್ ಎಂಬ ಕುತೂಹಲವೂ ಹೆಚ್ಚಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬಹುತೇಕ ಹಿರಿಯರಿಗೆ ಕೋಕ್ ಕೊಡಲಾಗುತ್ತಾ ಎಂಬ ಚರ್ಚೆಯೂ ನಡೀತಾ ಇದೆ. ಈ ಬಾರಿ ಹಳಬರಿಗಿಂತ ಹೊಸಬರಿಗೆ ಹೆಚ್ಚಿನ ಮಣೆ ಎಂಬ ಲೆಕ್ಕಾಚಾರದ ಮಾತುಗಳು ಜೋರಾಗಿವೆ. ಇನ್ನು ಯಾರಿಗೆಲ್ಲ ಸಚಿವ ಸ್ಥಾನ ಡೌಟ್ ಅಂತ ನೋಡೋದಾದ್ರೆ 50-50 ಚಾನ್ಸ್. ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಕ್ಷೇತ್ರ, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಕ್ಷೇತ್ರ, ಸಂತೋಷ್ ಲಾಡ್ ಕಲಘಟಗಿ ಕ್ಷೇತ್ರ, ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರ, ಮಂಕಾಳು ವೈದ್ಯ ಭಟ್ಕಳ ಕ್ಷೇತ್ರ, ಮಧು ಬಂಗಾರಪ್ಪ ಸೊರಬ ಕ್ಷೇತ್ರ, ಆರ್ಬಿ ತಿಮ್ಮಾಪುರ್ ಮುಧೋಳ ಕ್ಷೇತ್ರ, ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ. ಸಚಿವ ಸ್ಥಾನ ಸಿಗಬಹುದು ಅಥವಾ ಸಿಗದೆಯೂ ಇರಬಹುದು. ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಯಾರಿಗೆ ಲಕ್, ಯಾರಿಗೆ ಕೋಕ್ ಅನ್ನುವಂಥ ಚರ್ಚೆ ಜೋರಾಗಿದೆ. ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದಂಥ ಹಿರಿಯ ಸಚಿವರುಗಳಿಗೆ ಬಹುತೇಕರಿಗೆ ಕೋಕ್ ಸಿಗಬಹುದು ಅನ್ನುವಂಥ ಚರ್ಚೆ ನಡೀತಾ ಇದೆ. ಬಹುತೇಕ ಹೊಸಬರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಣೆ ಹಾಕಬಹುದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಆದರೆ ದೆಹಲಿ ಅಂಗಳದಲ್ಲಿ ನಡೆಯುವಂಥ ಸಭೆಯಲ್ಲಿ ಎಲ್ಲವೂ ಅಂತಿಮವಾಗುತ್ತೆ. ಅದಕ್ಕೆ ಒಂದು ರೀತಿಯ ಕೌಂಟ್ ಡೌನ್ ಈಗ ಸ್ಟಾರ್ಟ್ ಆದಂತೆ ಕಾಣಿಸ್ತಾ ಇದೆ. ರಾಹುಲ್ ಕೈಯಲ್ಲಿ ಡಿಕೆ ಕ್ಯಾಬಿನೆಟ್ ಲಿಸ್ಟ್, ಯಂಗ್ ಅಂಡ್ ಎಲೆಕ್ಷನ್ ಟೀಮ್ನ ಬ್ಲೂ ಪ್ರಿಂಟ್. ರಾಜ್ಯ ಕ್ಯಾಬಿನೆಟ್ ವಿಚಾರದಲ್ಲಿ ಹೈಕಮಾಂಡ್ ಪ್ಲಾನ್ ಏನು ಎಂಬ ಕುತೂಹಲವೂ ಅಷ್ಟೇ ಇದೆ. ಯಂಗ್ ಅಂಡ್ ಎಲೆಕ್ಷನ್ ಟೀಮ್ ಮಾಡಲು ರಾಹುಲ್ ಗಾಂಧಿ ಬಳಿ ಬ್ಲೂ ಪ್ರಿಂಟ್ ಸಿದ್ಧವಿದೆ ಎನ್ನಲಾಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ಕೊಡುವ ಲಿಸ್ಟ್ ಮೇಲೆ ಕಣ್ಣಾಡಿಸುವ ಜೊತೆಗೆ 20 ಸಚಿವ ಸ್ಥಾನಗಳಲ್ಲಿ ಡಜನ್ನಷ್ಟು ಸಚಿವ ಸ್ಥಾನ ರಾಹುಲ್ ಅವರೇ ಪಿಕ್ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಹೇಳಿದ ಎಲ್ಲರಿಗೂ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಬಗ್ಗೆಯೂ ಸಾಕಷ್ಟು ಅನುಮಾನಗಳಿವೆ. ಇನ್ನು ಯಾರೆಲ್ಲ ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು: ಲಕ್ಷ್ಮಣ ಸವದಿ ಅಥಣಿ ಕ್ಷೇತ್ರ, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರ, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ, ರಘುಮೂರ್ತಿ ಚಳ್ಳಕೆರೆ, ಗುಬ್ಬಿ ಶ್ರೀನಿವಾಸ್ ಗುಬ್ಬಿ, ಟಿಬಿ ಜಯಚಂದ್ರ ಶಿರಾ, ಶಿವಲಿಂಗೇಗೌಡ ಅರಸೀಕೆರೆ, ನರೇಂದ್ರ ಸ್ವಾಮಿ ಮಳವಳ್ಳಿ, ಪುಟ್ರಂಗಶೆಟ್ಟಿ ಚಾಮರಾಜನಗರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ, ಲೇಔಟ್ ಕೃಷ್ಣಪ್ಪ ವಿಜಯನಗರ, ಶರತ್ ಬಚ್ಚೇಗೌಡ ಹೊಸಕೋಟೆ, ಸುಬ್ಬಾರೆಡ್ಡಿ ಬಾಗೇಪಲ್ಲಿ, ವೈಎ ನಾರಾಯಣಸ್ವಾಮಿ ಬಂಗಾರಪೇಟೆ, ಬೇಳೂರು ಗೋಪಾಲಕೃಷ್ಣ ಸಾಗರ, ಶ್ರೀನಿವಾಸ್ ತರೀಕೆರೆ, ಆರ್ವಿ ದೇಶಪಾಂಡೆ ಹಳಿಯಾಳ, ರುದ್ರಪ್ಪ ಲಮಾಣಿ ಹಾವೇರಿ, ಅಶೋಕ್ ಪಟ್ಟಣ್ ರಾಮದುರ್ಗ, ಬಾಲಕೃಷ್ಣ ಮಾಗಡಿ, ಶ್ರೀನಿವಾಸ್ ಮಾನೆ ಹಾನಗಲ್, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ, ಎನ್ಎ ಹರೀಶ್ ಶಾಂತಿನಗರ, ಶಿವಣ್ಣ ಆನೇಕಲ್, ಎಂವೈ ಗೋಪಾಲಕೃಷ್ಣ ಮೊಳಕಾಲ್ಮೂರು, ತನ್ವೀರ್ ಸೇಠ್ ನರಸಿಂಹರಾಜ, ಎಎಸ್ ಪೊನ್ನಣ್ಣ ವಿರಾಜಪೇಟೆ ಇವರೆಲ್ಲ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಯಾರಿಗೆ ಅದೃಷ್ಟ ಒಲಿಯುತ್ತೋ ಅಂತ ಕಾದು ನೋಡಬೇಕಿದೆ. ಇಲ್ಲ, ನೋಡೋಣ. ಅದನ್ನೆಲ್ಲವನ್ನು ಕೂಡ ನಾವು
ಫೇಸ್ ಮಾಡಲೇಬೇಕಲ್ಲ, ಮಾಡ್ತೀವಿ. ಈಗ ಇನ್ನೂ 20 ಹುದ್ದೆಗಳು ಸಚಿವ ಸಂಪುಟದಲ್ಲಿ ಖಾಲಿ ಇದೆ. ಅದನ್ನು ತುಂಬೋದಕ್ಕೆ ಈಗಾಗಲೇ ಹೈಕಮಾಂಡ್ನವರು ಚರ್ಚೆಗಳನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಈಗ ವಾಪಸ್ ಬಂದಿದ್ದಾರೆ ಅವರು ವಿದೇಶ ಪ್ರವಾಸದಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಕೆಲಸ ಆಗುತ್ತೆ. ನೋಡಿ, ವರಿಷ್ಠರು ಈ ವಿಷಯದ ಬಗ್ಗೆ ತೀರ್ಮಾನ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ ಮೇಲೆ ನಾನು ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ನಾನಂತೂ ಆಕಾಂಕ್ಷಿದಾರರಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಿ. ನಂದಾಯಿತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು. ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂಥ ನಿರ್ಧಾರ ಒಂದು ನಾನು ಕೇಳ್ಕೊಬಲ್ಲೆ, ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ಒಟ್ಟಾರೆ ಆದಷ್ಟು ಬೇಗ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.